ಗೌಡರ ಯಶಸ್ಸಿನ ಹಿಂದಿನ ಮೌನ ಶಕ್ತಿಯೇ ಚೆನ್ನಮ್ಮ. ದೇವೇಗೌಡರ ಜೊತೆಗಿದ್ದು ರಾಜಕೀಯದಿಂದ ದೂರ ಇದ್ರು. ಗೌಡರ ಜನಸೇವೆಗಾದ್ರೆ ಈ ಮಹಾತಾಯಿ ಕುಟುಂಬದ ಬೆನ್ನಿಗೆ ನಿಲ್ತಾ ಇದ್ರು. ನೋಡಿ, ದೇವೇಗೌಡರ ಒಂದು ಯಶಸ್ಸಿನ ಹಿಂದಿನ ಮೌನ ಶಕ್ತಿಯಾಗಿದ್ರು ಚೆನ್ನಮ್ಮ. ದೇವೇಗೌಡರ ಜೊತೆಗಿದ್ರು ಕೂಡ ರಾಜಕೀಯದಿಂದ ದೂರ ಉಳಿದಿದ್ರು. ಅವರು ರಾಜಕೀಯಕ್ಕೆ ಬರ್ಬೋದಿತ್ತು, ಆದರೆ ಅವರು ಅದು ಯಾವುದಕ್ಕೂ ಬರಲಿಲ್ಲ, ದೂರ ಉಳಿದಿದ್ರು. ಗೌಡರು ಜನಸೇವೆಗೆ ಅಂತ ನಿಂತರೆ ಈ ಮಹಾತಾಯಿ ಕುಟುಂಬದ ಬೆನ್ನಿಗೆ ನಿಂತಿದ್ರು. ಗೌಡರ ತಾಯಿ ಲಕ್ಷ್ಮೀ ದೇವಮ್ಮನ ಒಂದು ಇಚ್ಛೆಯ ಸೊಸೆಯಾಗಿದ್ರು ಚೆನ್ನಮ್ಮ. ದೊಡ್ಡ ಮನೆಯ ದಾರಿದೀಪವಾಗಿದ್ದಂತಹ ಈ ನಂದಾದೀಪ. ಎಚ್ ಡಿ ದೇವೇಗೌಡರ ಯಶಸ್ಸಿನ ಗುಟ್ಟೇನು ಗೊತ್ತಾ? ನಿಮ್ಮ ಅಶ್ವವೇಗದಲ್ಲಿ ನಿಸ್ವಾರ್ಥ ವ್ಯಕ್ತಿಯ ಸಾರ್ಥಕ ಕಥೆ ಇದೆ. ಈಗ ನೋಡಿ, ಗೌಡರ ಹಿಂದಿನ ಒಂದು ಯಶಸ್ಸಿನ ಮೌನ ಶಕ್ತಿಯಾಗಿದ್ರು. ಅಂದರೆ ಗೌಡರು ಏನು ಯಶಸ್ವಿಯಾಗಿ ಬಂದರು, ಪ್ರಧಾನಮಂತ್ರಿ ಆದರು, ಶಾಸಕರಾದರು, ಈ ಎಲ್ಲದರ ಒಂದು ಯಶಸ್ಸಿಗೆ ಮೌನವಾಗಿ ಶಕ್ತಿಯಾಗಿ ನಿಂತಿದ್ದೆ ಚೆನ್ನಮ್ಮ. ದೇವೇಗೌಡರ ಜೊತೆಗಿದ್ರೂ ಕೂಡ ರಾಜಕೀಯಕ್ಕೆ ಪ್ರವೇಶ ಮಾಡಲಿಲ್ಲ, ರಾಜಕೀಯದಿಂದ ದೂರ ಉಳಿದ್ರು. ಕುಟುಂಬ ಆಯಿತು, ಮನೆ ಆಯಿತು, ಪೂಜೆ ಪುನಸ್ಕಾರಗಳಾಯಿತು, ಹೀಗೆ ಅವರ ಪಾಡಿಗೆ ಅವರು ಇರ್ತಾ ಇದ್ರು. ರಾಜಕೀಯಕ್ಕೆ ಬರಲಿಲ್ಲ, ಯಾವುದೇ ಅಹಂ ಇರಲಿಲ್ಲ, ಸರಳ ಸ್ವಭಾವದಿಂದ ಇರ್ತಾ ಇದ್ರು. ಗೌಡರು ಜನಸೇವೆಗೆ ನಿಂತರೆ ಈ ಮಹಾತಾಯಿ ಕುಟುಂಬದ ಬೆನ್ನಿಗೆ ನಿಲ್ತಾ ಇದ್ರು. ದೊಡ್ಡ ಮನೆಗೆ ದಾರಿದೀಪವಾಗಿದ್ದಂತಹ ಈ ನಂದಾದೀಪ ಗೌಡ್ರ ತಾಯಿ ಲಕ್ಷ್ಮೀ ದೇವಮ್ಮನ ಇಚ್ಛೆಯ ಸೊಸೆಯಾಗಿದ್ರು. ಸೊಸೆ ಅಂದರೆ ಹೀಗಿರಬೇಕು ಅನ್ನುವಂಥ ರೀತಿಯಲ್ಲಿ ಇರ್ತಾ ಇದ್ರು. ಇಚ್ಛೆಯ ಸೊಸೆಯಾಗಿದ್ರು. ದೇವೇಗೌಡರ ತಾಯಿಗೆ ಬಲು ಪ್ರೀತಿಯವರಂದರೆ. ಎಚ್ ಡಿ ದೇವೇಗೌಡರ ಯಶಸ್ಸಿನ ಒಂದು ಗುಟ್ಟೇನು ಗೊತ್ತಾ? ನಿಮ್ಮ ಅಶ್ವವೇಗದಲ್ಲಿ ನಿಸ್ವಾರ್ಥ ವ್ಯಕ್ತಿಯ ಸಾರ್ಥಕ ಕಥೆ ಇರುವಂಥದ್ದು. ರಾಜಕೀಯ ವಿಚಾರದಲ್ಲಿ ದೇವೇಗೌಡರಿಗೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ. ದೇವೇಗೌಡರ ಜೊತೆಗಿದ್ರೂ ಕೂಡ ರಾಜಕೀಯ ಪ್ರವೇಶ ಮಾಡೋದಿಲ್ಲ, ಇಲ್ಲಿ ದೂರ ಉಳಿದುಕೊಳ್ತಾರೆ. ಗೌಡರ ಜನಸೇವೆಗೆ ನಿಂತ್ಕೊಂಡ್ರೆ ಈಕೆ ಒಂದು ಕುಟುಂಬದ ಬೆನ್ನಿಗೆ ನಿಲ್ತಾರೆ. 1954 ಮೇ 25 ದೇವೇಗೌಡರು ಚೆನ್ನಮ್ಮ ವಿವಾಹವಾಗ್ತಾರೆ. ಮದುವೆಗೂ ಮೊದಲೇ 1952 ಗೌಡರ ರಾಜಕೀಯ ಪ್ರವೇಶ ಆಗುತ್ತೆ. ಗೌಡರ ಬೆಳವಣಿಗೆಗೆ ಮೌನ ಶಕ್ತಿಯಾಗಿ ನಿಂತಿದ್ದು ಇಲ್ಲಿ ಚೆನ್ನಮ್ಮನವರು. 1962 ಮೊದಲ ಬಾರಿಗೆ ಶಾಸಕರಾಗಿ ದೇವೇಗೌಡರು ಆಯ್ಕೆಯಾಗ್ತಾರೆ. ರಾಜ್ಯದ ಸಿಎಂ ಆಗಿ, ಭಾರತದ 11ನೇ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಜೂನ್ 1, 1996 ದೇಶದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ದೇವೇಗೌಡರು. ಈವರೆಗೂ ಎಚ್ ಡಿ ದೇವೇಗೌಡರ ಜೊತೆಗೆ ಚೆನ್ನಮ್ಮ ನಿಲ್ತಾರೆ. ಎಚ್ ಡಿ ದೇವೇಗೌಡರ ಶಕ್ತಿಯಾಗಿ, ಅದೃಷ್ಟ ದೇವತೆಯಾಗಿ ನಿಲ್ತಾರೆ. ಪ್ರಚಾರ ಮತ್ತು ರಾಜಕೀಯ ಭಾಷಣದಲ್ಲಿ ಬಲು ಅಪರೂಪ. ಆಕೆ ಎಲ್ಲದರಿಂದಲೂ ದೂರ, ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ, ವೇದಿಕೆ ಕಾರ್ಯಕ್ರಮಗಳಲ್ಲಿ ಬರ್ತಿರಲಿಲ್ಲ, ರಾಜಕೀಯ ವೇದಿಕೆಗಳಲ್ಲಿ ಆಕೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಗೌಡರ ಒಡತಿ 1954 ಮೇ 25 ದೇವೇಗೌಡರು ಹಾಗೂ ಚೆನ್ನಮ್ಮರವರು ವಿವಾಹ ಆಗ್ತಾರೆ. ಮದುವೆಗೂ ಮೊದಲೇ 1952 ಗೌಡರು ರಾಜಕೀಯ ಪ್ರವೇಶವನ್ನು ಮಾಡಿರ್ತಾರೆ. ಗೌಡರ ಬೆಳವಣಿಗೆಗೆ ಮೌನ ಶಕ್ತಿಯಾಗಿ ನಿಂತಿದ್ದಿಲ್ಲಿ ಚೆನ್ನಮ್ಮ. ಅಂದರೆ ರಾಜಕೀಯವಾಗಿ ಬೆನ್ನೆಲುಬಾಗಿ ನಿಲ್ತಾರೆ. 1962 ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ರಾಜ್ಯದ ಸಿಎಂ ಆಗಿ, ಭಾರತದ 11ನೇ ಪ್ರಧಾನಿಯಾಗಿ ದೇವೇಗೌಡರು ಸೇವೆ ಸಲ್ಲಿಸ್ತಾರೆ. ಜೂನ್ 1, 1996 ದೇಶದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಈವರೆಗೂ ಕೂಡ ಎಚ್ ಡಿ ದೇವೇಗೌಡರ ಜೊತೆಗೆ ನಿಂತಿದ್ದು ಮಾತ್ರ ಚೆನ್ನಮ್ಮ. ಜೊತೆಗೆ ನಿಂತು ಅವರಿಗೆ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಗೌಡ್ರ ತಾಯಿಗೆ ಚೆನ್ನಮ್ಮ ಅಂದರೆ ಎಲ್ಲಿಲ್ಲದಂತಹ ಪ್ರೀತಿ. ನೋಡಿ, ಪ್ರಚಾರ ಮತ್ತು ರಾಜಕೀಯ ಭಾಷಣದಲ್ಲಿ ಬಲು ಅಪರೂಪ, ಯಾವುದೇ ವೇದಿಕೆ ಕಾರ್ಯಕ್ರಮಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ, ತುಂಬ ಸರಳವಾಗಿರ್ತಾ ಇದ್ರು. ಇದುವರೆಗೂ ಅಂದರೆ ಸಿ ಎಂ ಆಗಿ, ಶಾಸಕರಾಗಿ, ಪ್ರಧಾನಿಯಾಗಿ ಈ ಎಲ್ಲದರಲ್ಲೂ ಕೂಡ ಜೊತೆಗೆ ನಿಂತಿದ್ದು, ಈವರೆಗೂ ಕೂಡ ಜೊತೆಗೆ ನಿಂತು ಗೌಡ್ರ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಇದೀಗ ಚಿರನಿದ್ರೆಗೆ ಜಾರಿದ್ದಾರೆ. 72 ವರ್ಷದ ದಾಂಪತ್ಯ ಜೀವನ ಇವ್ರದು, ಅನ್ಯೂನ್ಯವಾದಂತಹ ದಾಂಪತ್ಯ ಜೀವನ ಇಂದು ಚಿರನಿದ್ರೆಗೆ ಜಾರಿದ್ದಾರೆ.
ಈಗ ಗೌಡರ ಆ ಒಂದು ಬೆಳವಣಿಗೆಗೆ ಮೌನ ಶಕ್ತಿಯಾಗಿ ನಿಂತಿದ್ದಂತಹ ಚೆನ್ನಮ್ಮ ಚಿರನಿದ್ರೆಗೆ ಜಾರಿರುವಂಥದ್ದು. 72 ವರ್ಷಗಳ ಒಂದು ಸುದೀರ್ಘ ದಾಂಪತ್ಯ ಜೀವನವನ್ನು ನಡೆಸ್ತಾರೆ. ಇದರಲ್ಲಿ ಸಾಕಷ್ಟು ಏಳು ಬೀಳುಗಳು ಉಂಟಾಗುತ್ತೆ. ಅಂದರೆ ಆ್ಯಸಿಡ್ ಅಟ್ಯಾಕ್ ಆಗುತ್ತೆ ಅವರ ಮೇಲೆ, ಇದೆಲ್ಲವೂ ಕೂಡ ಆಗುತ್ತೆ, ಹೃದಯಾಘಾತ ಆಗುತ್ತೆ. ಇದೆಲ್ಲವನ್ನ ಮೆಟ್ಟಿ ನಿಲ್ತಾರೆ. ಮೆಟ್ಟಿ ನಿಂತು ಈಗ ಕೊನೆಗೂ ಬಾರದ ಲೋಕಕ್ಕೆ ಅಂದರೆ ಇಹಲೋಕಕ್ಕೆ ತ್ಯಜಿಸಿದ್ದಾರೆ.